ಅಂಥೇಳಿ 6 ಮತ್ತು 2 ಮತ್ತು 4 ವರ್ಷ ನೋಡ್ತೇವೆ. ಸೌಂದರ್ಯವುಳ್ಳವರಾಗಿರುವುದನ್ನು ನೋಡಿ ದೇವರ ಪುತ್ರರು ತಮಗೆ ಇಷ್ಟವಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡರು. ಅನಂತರ ದೇವಪುತ್ರರು ಮನುಷ್ಯರ ಪುತ್ರರೊಂದಿಗೆ ಸಂಗಮಿಸಿದಾಗ ಮಕ್ಕಳು ಹುಟ್ಟಿದರು. ಇವರೇ ಪೂರ್ವಕಾಲದಲ್ಲಿ ಪ್ರಸಿದ್ಧರಾಗಿದ್ದ ಪರಾಕ್ರಮಶಾಲಿಗಳು, ಮಹಾಶರೀರಕರು ಎಂದು ಹೆಸರಾದರು. ಇವರನ್ನು ನೆಫಿಲಿಯರು ಎಂದು ಕರೆತಿದ್ದರು. ಇರುವಾಗ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಯೇಸುವಿನ ಬಳಿಗೆ ಕರೆತಂದರು. ಇಲ್ಲ ನೋಡ್ತೇವೆ, ಇಂಗ್ಲೀಷ್ನಲ್ಲಿ ಡೆವಿಲ್ ಎಂಬುದಾಗಿ ಬಂದಿದೆ, ಆದರೆ ಕನ್ನಡದಲ್ಲಿ ದೆವ್ವ ಹಿಡಿದ ಅಂತೇಳಿ. ಅಂದರೆ ಇಲ್ಲಿ ಅದಕ್ಕೆ ದೆವ್ವ ಅಂತೇಳಿ ತರ್ಜುಮೆ ಮಾಡೋದು. ಮಾರ್ಕ 1:23 ನೋಡ್ತೇವೆ. ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಮಾರ್ಕನ ಸುವಾರ್ತೆಯಲ್ಲಿ ಮತ್ತು ಬೇರೆ ಇನ್ನೂ ಅನೇಕ ಕಡೆ ನೋಡುವಾಗ ಹೆಚ್ಚಾಗಿ ಅನ್ಕ್ಲೀನ್ ಸ್ಪಿರಿಟ್ ಅಂತ ಹೇಳಿ ಬರೆದು ನೋಡ್ತೇವೆ. ಅದನ್ನು ಬೇರೆ ವಿಷಯಕ್ಕೆ ಬರುವಾಗ ಈವಿಲ್ ಸ್ಪಿರಿಟ್ ಬೇರೆ ಬೇರೆ ಕಡೆನೂ ಬರೆದಿರುವಂಥುಂಟು. ಆದರೆ ಕನ್ನಡದಲ್ಲಿ ನೋಡುವಾಗ ಅದಕ್ಕೆ ದೆವ್ವ, ಅಥವಾ ಇಲ್ಲಿ ನಾವು ನೋಡ್ತೇವೆ ಅನ್ಕ್ಲೀನ್ ಸ್ಪಿರಿಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಬರೆದಿರೋ ನೋಡ್ತೇವೆ. ಇಲ್ಲಿ 1 ಯೋಹಾನ 4:1 ಕೂಡ ಬರೀತಾನೆ ಏನಂದರೆ, ಪ್ರಿಯರೇ, ಅನೇಕ ಸುಳ್ಳು ಪ್ರವಾದಿಗಳು ಲೋಕದಲ್ಲಿ ಬಂದಿರೋದ್ರಿಂದ ನೀವು ಎಲ್ಲ ಆತ್ಮಗಳ ನುಡಿಗಳನ್ನು ನಂಬದೆ ಆಯಾ ಆತ್ಮಗಳ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು ಅಂತೇಳಿ. ಇಲ್ಲ ನೋಡುವ ಇಂಗ್ಲೀಷ್ನಲ್ಲಿ ಸ್ಪಿರಿಟ್ಸ್ ಅಂತ ಹೇಳಿರುವಂಥದ್ದು. ಆದರೆ ಬೈಬಲಲ್ಲಿ ಕ್ಯಾಪಿಟಲ್ ಎಸ್ ನಿಂದ ಸ್ಟಾರ್ಟ್ ಆದಂಥ ಸ್ಪಿರಿಟ್ಗೂ ಮತ್ತು ಸ್ಮಾಲ್ ಲೆಟರ್ ಎಸ್ ನಿಂದ ಸ್ಟಾರ್ಟ್ ಆಗಿರುವಂಥ ಸ್ಪಿರಿಟ್ ಅನ್ನೋಂಥ ಪದಕ್ಕೂ ವ್ಯತ್ಯಾಸ ಉಂಟು. ಬೈಬಲಲ್ಲಿ ಎಲ್ಲಿ ಕ್ಯಾಪಿಟಲ್ ಎಸ್ ನಿಂದ ಸ್ಪಿರಿಟ್ ಅಂತ ಬರೆದಿದೆಯೋ ಅದು ಪವಿತ್ರಾತ್ಮನ ಬಗ್ಗೆ, ಪರಿಶುದ್ಧಾತ್ಮನ ಬಗ್ಗೆ ಬರೆದಿರೋ ಅಂತ ನೋಡ್ತೇವೆ.